ನಂದನ್ ನೀಲೇಕಣಿ ಒಬ್ಬ ಭಾರತೀಯ ಉದ್ಯಮಿ, ರಾಜಕಾರಣಿ, ಅಲ್ಲದೆ ಐಟಿ ಕಂಪನಿಗಳ ದಿಗ್ಗಜ. ಇನ್ಫೋಸಿಸ್ ಕಂಪನಿಯ ಕೋ-ಫೌಂಡರ್. ನಂದನ್ ರವರು 1955 ಜೂನ್ 2ರಂದು ಬೆಂಗಳೂರಿನಲ್ಲಿ ಜನಿಸಿದರು. ಹುಟ್ಟಿನಿಂದಲೇ ಪ್ರತಿಭಾಶಾಲಿಯಾಗಿದ್ದ ಅವರು ಬೆಂಗಳೂರಿನ ಬಿಷಪ್ ಕಾಟನ್ ಶಾಲೆಯಲ್ಲಿ ಓದುತ್ತಿರುವಾಗಲೇ ಎಲ್ಲ ವಿಷಯಗಳಲ್ಲೂ ಮುಂದಿದ್ದರು. ನಂತರ ಹೈಸ್ಕೂಲ್ ಅಭ್ಯಾಸ ಮಾಡಲು ಧಾರವಾಡದಲ್ಲಿರುವ ಚಿಕ್ಕಪ್ಪನ ಮನೆಯಲ್ಲಿದ್ದುಕೊಂಡು ಕರ್ನಾಟಕ ಶಾಲೆಯಲ್ಲಿನ 4 ವರ್ಷ ವ್ಯಾಸಂಗ ಮಾಡಿ ನಂತರ ಮುಂಬೈನ ಐಐಟಿ ಸೇರಿದರು. ಆಗಿನ ಕಾಲದಲ್ಲಿ ಐಐಟಿ ಸೇರುವುದೆಂದರೆ ಒಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು. ಅಲ್ಲಿಗೆ ಸೇರುತ್ತಿದ್ದವರೆಲ್ಲ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಿಂದ ಪದವಿ ಪಡೆದ ವಿದ್ಯಾರ್ಥಿಗಳೇ. ಇಂಥ ಪ್ರತಿಷ್ಠೆಯ ವಿದ್ಯಾರ್ಥಿಗಳ ಜೊತೆ ಹೊಂದಿಕೊಳ್ಳುವುದು ನಂದನ್ಗೆ ಸಾಮಾಜಿಕವಾಗಿ ಕಷ್ಟವೆನಿಸಿದರೂ ಅವರನ್ನು ಪಾರು ಮಾಡಿದ್ದು ಅವರು ಚಿಕ್ಕಂದಿನಿಂದಲೂ ಅಭಿವೃದ್ಧಿಪಡಿಸಿಕೊಂಡಿದ್ದ ಸಂಘಟನಾ ಕೌಶಲ್ಯ. 1975ರಲ್ಲಿ ಅವರು ತಮ್ಮ ಎಂಜಿನಿಯರಿಂಗ್ ಮುಗಿಸಿದ ಮೇಲೆ ಅವರಿಗೆ ಮುಂದೇನು ಮಾಡುವುದೆಂದು ಯೋಚನೆಯಾಗಿತ್ತು. ಏಕೆಂದರೆ ಐಐಟಿ ಪದವಿ ಪಡೆದ ಮೇಲೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ವ್ಯಾಸಂಗಕ್ಕೆ ವಿದೇಶಗಳಿಗೆ ದೌಡಾಯಿಸುವುದು ಆಗ ಸರ್ವೇ ಸಾಮಾನ್ಯವಾಗಿತ್ತು. ಆದರೆ ನಂದನ್ ಯಾಕೋ ಏನೋ ಹಾಗೆ ಮಾಡಲಿಲ್ಲ. ಕೊನೆಗೆ ಭಾರತದಲ್ಲೇ ವ್ಯಾಸಂಗ ಮುಂದುವರಿಸಲು ಮನಸ್ಸು ಮಾಡಿ MBA ಪದವಿ ಪಡೆಯಲು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗೆ ಅರ್ಜಿ ಹಾಕಿದರು. ಆದರೆ ದುರದೃಷ್ಟವಶಾತ್ ಆ ಸಮಯದಲ್ಲಿ ಅನಾರೋಗ್ಯದ ಕಾರಣ ಪರೀಕ್ಷೆಗೆ ಹಾಜರಾಗಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ದಿನಗಳು ಕಳೆದ ಬಳಿಕ ಇನ್ನು ಓದು ಸಾಕು ಎಂದು ನಿರ್ಧರಿಸಿ ಯಾವುದಾದ್ರೂ ಕೆಲಸಕ್ಕೆ ಸೇರೋಣವೆಂದು ಅಲ್ಲಿ ಇಲ್ಲಿ ಅರ್ಜಿಗಳನ್ನು ನೋಡುತ್ತಿದ್ದರು. ಕೊನೆಯಲ್ಲಿ ಅವರಿಗೆ ಪಟ್ನಿ ಸಿಸ್ಟಮ್ಸ್ ಎಂಬ ಸಂಸ್ಥೆಯಲ್ಲಿ ಕೆಲಸ ಸಿಕ್ಕಿತು. ಆಗ ಅಲ್ಲಿ ಕೆಲಸ ಮಾಡುತ್ತಿದ್ದ NR ನಾರಾಯಣ ಮೂರ್ತಿಯವರು ಭೇಟಿ ಮಾಡಿದರು. ಮೂರ್ತಿಯವರ ಭೇಟಿ ನಂದನ್ ಅವರ ಜೀವನದಲ್ಲಿ ಒಂದು ಹೊಸ ತಿರುವು ಕೊಟ್ಟಿತು. ನಾವು ವಿಶ್ವ ವ್ಯಾಪಾರವನ್ನು ಅದರ ಚಾರಿತ್ರಿಕ ಹಿನ್ನೆಲೆಯಲ್ಲಿ ನೋಡುವುದಾದರೆ ಗುರು ಮತ್ತು ಶಿಷ್ಯ ಸಂಬಂಧಗಳ ಮೇಲೆ ಹಲವಾರು ಯಶಸ್ವಿ ಮತ್ತು ಕುತೂಹಲಕರವಾದ ಕಥೆಗಳಿವೆ. ಇನ್ಫೋಸಿಸ್ ಸಂಸ್ಥೆಯ ಹುಟ್ಟು ಕೂಡ ಈ ಗುರು ಮತ್ತು ಶಿಷ್ಯ ಸಂಬಂಧಗಳ ಹಿನ್ನೆಲೆಯಲ್ಲೇ ಆಗಿತ್ತು. ಬಹುಶಃ ಒಬ್ಬ ಮೇಧಾವಿ ಗುರು ಮತ್ತು ಚಾಣಾಕ್ಷ ಶಿಷ್ಯ ಸೇರಿ ಇನ್ಫೋಸಿಸ್ ಅನ್ನು ಒಂದು ಚಿಕ್ಕ ಸಂಸ್ಥೆಯಾಗಿ ಪ್ರಾರಂಭಿಸಿ ನಂತರ ಭಾರತದಲ್ಲಿ ಅದೊಂದು ದೈತ್ಯ ಸಂಸ್ಥೆಯಾಗಿ ಮಾಡಿದ ಹೆಸರು ನಾರಾಯಣ ಮೂರ್ತಿ ಮತ್ತು ನಂದನ್ ನೀಲೇಕಣಿ ಅವರಿಗೆ ಸಲ್ಲಬೇಕು. ನಾರಾಯಣ ಮೂರ್ತಿಯವರು ಪಟ್ನಿ ಸಂಸ್ಥೆಯಲ್ಲಿ ವಿಭಾಗವೊಂದರ ಮುಖ್ಯಸ್ಥರಾಗಿ ಕೆಲಸ ಮಾಡುತ್ತಿರುತ್ತಾರೆ. ಆ ಸಮಯದಲ್ಲಿ ನಂದನ್ ರವರು ಮೊದಲ ಬಾರಿಗೆ ಪಟ್ನಿ ಸಂಸ್ಥೆಯಲ್ಲಿ ಸಂದರ್ಶನಕ್ಕೆ ಹೋದಾಗ ಮೂರ್ತಿಯವರು ಕೊಟ್ಟ ಪರೀಕ್ಷೆಯಲ್ಲಿ ಮೊದಲ ವರ್ಗದಲ್ಲಿ ತೇರ್ಗಡೆ ಹೊಂದಿದ್ದರು. ಇದನ್ನು ನೋಡಿ ಮೂರ್ತಿಯವರು ಮೇಧಾವಿ ಯುವಕ ಎಂದು ನಿರ್ಧರಿಸಿ ನಂದನ್ ರವರನ್ನು ನೇಮಕ ಮಾಡಿಕೊಂಡರು. ನಂತರ ಇಬ್ಬರ ಗೆಳೆತನ ಬೆಳೆದು ಹೆಮ್ಮರವಾಯಿತು. ಒಬ್ಬರಿಗೊಬ್ಬರು ಬಹಳ ಹತ್ತಿರವಾದರು. ಆದರೆ ನಂದನ್ ಅವರ ಪ್ರಕಾರ ಅವರೊಬ್ಬರೇ ನಾರಾಯಣ ಮೂರ್ತಿಗಳ ಶಿಷ್ಯರಾಗಿರಲಿಲ್ಲ. ಮೂರ್ತಿಯವರಲ್ಲಿ ಒಂದು ವಿಶೇಷವಾದ ನಾಯಕತ್ವದ ಗುಣಗಳಿದ್ದವು ಮತ್ತು ಇಡೀ ವಿಭಾಗ ಅವರನ್ನು ಹೀರೋನಂತೆ ಪೂಜಿಸುತ್ತಿತ್ತು ಎಂದು ನಂದನ್ ಹೇಳುತ್ತಾರೆ. 1981ರಲ್ಲಿ ನಡೆದ ಘಟನೆ. ಮೂರ್ತಿ ಮತ್ತು ಪಟ್ನಿ ಬ್ರದರ್ಸ್ ಅವರಲ್ಲಿ ಉಂಟಾಗಿದ್ದ ಮನಸ್ತಾಪದಿಂದಾಗಿ ಮೂರ್ತಿಯವರು ಸಂಸ್ಥೆಗೆ ರಾಜೀನಾಮೆ ನೀಡಿದರು. ಇದರಿಂದ ಅವರ ಸಹೋದ್ಯೋಗಿಗಳು ಕೂಡ ಅವರೊಂದಿಗೆ ಕೆಲಸ ಬಿಟ್ಟರು. ಮೂರ್ತಿಗಳು ಅವರ ಸ್ನೇಹಿತರು ಸೇರಿ ತಮ್ಮದೇ ಆದ ಒಂದು ಹೊಸ ಸಂಸ್ಥೆ ಸ್ಥಾಪಿಸಲು ಅಂದೇ ನಿರ್ಧಾರ ಕೈಗೊಂಡರು. ಆ ನಿರ್ಧಾರವೇ ಇಂದು ಇನ್ಫೋಸಿಸ್ ಎಂದು ಕರೆಯಲ್ಪಡುವ ಪ್ರತಿಷ್ಠಿತ ಸಂಸ್ಥೆಯ ಉದಯಕ್ಕೆ ನಾಂದಿಯಾಯಿತು.